ಆತ್ಮೀಯ ಸ್ನೇಹಿತರಿಗೆ ಟಿ ಎಮ್ ಲರ್ನಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಎಲ್ಲರೂ ಏನು ಮಾಡ್ತಾ ಇದ್ದೀರಾ? ಎಲ್ಲ ಒಂದು ಕೊರೋನಾ ಭೀತಿಯಿಂದ ಮನೆಯಲ್ಲಿ ಅಡಿಗೆ ಕುಳಿತಿರ್ತಕ್ಕಂಥ ನಾವು ಯಾವುದೇ ಕೆಲಸಗಳಲ್ಲಿ ಆಸಕ್ತಿಯನ್ನು ತೋರ್ತಾ ಇಲ್ಲ. ಸೊ ಸ್ಟಡಿಯಲ್ಲೂ ಕೂಡ ಆಸಕ್ತಿಯನ್ನು ತೋರ್ತಾ ಇಲ್ಲ. ಟಿ ವಿ ನೋಡಲಿಕ್ಕೂ ಬೇಜಾರು. ಸೊ ಈ ಸಂದರ್ಭದಲ್ಲಿ ಈ ಬೇಜಾರಾಗಲಿ ಅಂತ ಹೇಳ್ಬಿಟ್ಟು ನಾವು ಸೈನ್ಸನ್ನು ನೋಡೋಣ. ಯಾಕೆ ಅಂದರೆ ಕೆಲವರಿಗೆ ಸೈನ್ಸ್ ಅಂತಕ್ಕಂಥದ್ದು ಗಣಿತಕ್ಕಿಂತ ಕಬ್ಬಿಣದ ಕಡಲೆ. ಸೊ ಅದನ್ನು ಈಗ ಒಂದು ಬಿಡಿಸುವಂಥ ಪ್ರಯತ್ನ ಮಾಡೋಣ. ಸೊ ಮೊದಲನೇ ಪ್ರಶ್ನೆ ಈ ಥರ ಇದೆ. ಸೊ ಇವು ಮುಂದೆ ಬರುವಂಥ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗೆ, ಎಸ್ಪೆಷಲಿ ಪದವೀಧರ ಪ್ರಾಥಮಿಕ ಶಿಕ್ಷಕರ ನೇಮಕಾತಿಗಾಗಿರ್ಬೋದು, TETಗೆ ಅಂದರೆ ಪೇಪರ್ 1 EVSಗೆ ಆಗ್ತದೆ. ಇನ್ನು ಪೇಪರ್ 2ರಲ್ಲಿ ಸೈನ್ಸ್ ಅಭ್ಯರ್ಥಿಗಳಿಗೆ ಕಂಪಲ್ಸರಿ ಈ ಪ್ರಶ್ನೆಗಳು ಬಹಳ ಹೆಲ್ಪ್ ಆಗ್ತವೆ. ಇದು 7ನೇ ತರಗತಿ 6ನೇ ತರಗತಿಯಿಂದ ಆಯ್ಕೆ ಮಾಡಿರ್ತಕ್ಕಂತಹ ಕೆಲವೊಂದು ಪ್ರಮುಖ ಪ್ರಶ್ನೆಗಳು. ಮತ್ತು ಹಾಗೆ FDA SDA ಬರೀತಿರ್ತಕ್ಕಂಥವ್ರಿಗೂ ಹಾಗೂ ಪೊಲೀಸ್ ಇಲಾಖೆಯ ಅನೇಕ ಪರೀಕ್ಷೆಗಳಿಗೂ ಕೂಡ ಈ ಒಂದು ವಿಡಿಯೋ ಹೆಲ್ಪ್ ಆಗುತ್ತೆ. ಒಟ್ಟಿನಲ್ಲಿ ಹೇಳೋದಾದರೆ ಜನರಲ್ ನಾಲೆಡ್ಜ್, ಜನರಲ್ ಸೈನ್ಸ್ ಅಂತ ಹೇಳ್ಬೋದು. ಸೊ ಪ್ರಶ್ನೆಗಳನ್ನು ನೋಡೋಣ. ಯಾವುದಾದ್ರೂ ಗೊಂದಲ ಇತ್ತಂದರೆ ಕಮೆಂಟ್ ಮುಖಾಂತರ ನನಗೆ ತಿಳಿಸಿ. ಸೊ ಆ ಕಮೆಂಟಲ್ಲಿ ನಿಮ್ಮ ಉತ್ತರ ಸಮಂಜಸವಾಗಿತ್ತು ಅಂದರೆ ನಾವು ಕೂಡ ಅದನ್ನು ಕಲಿಯೋಣ ಅಂತ ಹೇಳ್ತಾ ವಿಡಿಯೋನ ಪ್ರಾರಂಭ ಮಾಡೋಣ. ಮೊದಲನೇ ಪ್ರಶ್ನೆ ಈ ಥರ ಇದೆ. 10 ನ್ಯೂಟನ್ ಬಲವು ಒಂದು ಕಾಯವನ್ನು 4 ಮೀಟರ್ ಸ್ಥಾನ ಪಲ್ಲಟಗೊಳಿಸಿದರೆ ಬಲದ ನೇರದಲ್ಲಿ ನಡೆದ ಕೆಲಸ ಎಷ್ಟು ಅಂತ ಕೇಳಿದ್ದಾರೆ. ಸೊ ಬಲದ ನೇರದಲ್ಲಿ ನಡೆದ ಕೆಲಸ ಅಂತ ಕೇಳಿದ್ದಾರೆ. ಸೊ ಕೆಲಸಕ್ಕೆ ನಿಮಗೊಂದು ಫಾರ್ಮುಲಾ ಗೊತ್ತಿದೆ. ಏನು? ಫೋರ್ಸ್ ಇಸ್ ಈಕ್ವಲ್ ಟು ಅಂದರೆ ನಮಗೆ ಬೇಕಾಗಿರ್ತಕ್ಕಂಥದ್ದು ವರ್ಕು. W ಇಸ್ ಈಕ್ವಲ್ ಟು F ಇಂಟು S. ಅಂದರೆ ಏನು? ಪ್ರಯೋಗಿಸಿದ ಬಲ ಮತ್ತು ಸ್ಥಾನ ಪಲ್ಲಟ ಅಂತ ಕರಿತೀವಿ. ಸೊ ಪ್ರಯೋಗಿಸಿದ ಬಲ ಬಂದು ನಮಗೆ 10 ನ್ಯೂಟನ್ ಗುಣಿಸು 4 ಅಂದರೆ 40 ಆಗುತ್ತೆ. ಸೊ 40 ಅಂದರೆ ಆಪ್ಷನ್ ಸಿ ಅನ್ನು ನೀವು ನೇರವಾಗಿ ಆಯ್ಕೆ ಮಾಡ್ಬೋದು. ಸೊ ಹೇಗೆ ಅಂತಕ್ಕಂಥದ್ದನ್ನು ನಾನು ನಿಮಗೆ ಜಸ್ಟ್ ಮುಂದಿನ ಪ್ರಶ್ನೆಗೆ ಹೋಗ್ತೀನಿ. ನೆಲದ ಮೇಲೆ ದೊಡ್ಡ ಪೆಟ್ಟಿಗೆಯನ್ನು ಒಬ್ಬ ವ್ಯಕ್ತಿ ತಳ್ಳುತ್ತಿರುವುದು. ಸೊ ನೆಲದ ಮೇಲೆ ಒಂದು ದೊಡ್ಡ ಪೆಟ್ಟಿಗೆಯನ್ನು ತಳ್ಕೊಂಡು ಹೋಗ್ತಿದ್ದಾನೆ. ಇದು ಯಾವುದಕ್ಕೆ ಸಂಬಂಧಪಡುತ್ತೆ? ಜಾರು ಘರ್ಷಣೆ. ಸೊ ಜಾರಕ್ಕಾಗೋದಿಲ್ಲ ಅದು. ಉರುಳು ಘರ್ಷಣೆ ಕೂಡ ಬರೋದಿಲ್ಲ. ಗುರುತ್ವಾಕರ್ಷಣೆ ಬರೋದಿಲ್ಲ. ಸ್ಥಾಯಿ ಘರ್ಷಣೆ ಇದಕ್ಕೆ ಸರಿಯಾದ ಉತ್ತರ. ಸೊ ಅದಕ್ಕೆ ನೋಡಿ, ಮೊದಲಿಗೆ ಬರುವಂಥದ್ದು ಸ್ಥಾಯಿ ಘರ್ಷಣೆ, ಅದಾದ ನಂತರ ಜಾರು ಘರ್ಷಣೆ, ಅದಾದ ನಂತರ ಉರುಳು ಘರ್ಷಣೆ. ಸೊ ಘರ್ಷಣೆ ಬಗ್ಗೆ ನಿಮ್ಗೆ ಆಲ್ರೆಡಿ ನಾನು ಸಾಕಷ್ಟು ಮಾಹಿತಿಗಳನ್ನು ಕೊಟ್ಟಿರ್ತೀನಿ. ಮುಂದಿನ ಪ್ರಶ್ನೆಗೆ ಹೋಗೋಣ. ಶ್ರೀನಾಥನು ಪ್ರಯೋಗ ಮಾಡುವಾಗ ಕೆಲವು ಹನಿ ಸಲ್ಫ್ಯೂರಿಕ್ ಆಮ್ಲವು ಅವನ ಕೈ ಮೇಲೆ ಬಿದ್ದು ಚರ್ಮ ಸುಟ್ಟೋಗುತ್ತೆ. ಆಮ್ಲದ ಈ ಗುಣ ಯಾವುದು? ಚರ್ಮವನ್ನು ಸುಡ್ತಕ್ಕಂಥ ಆಮ್ಲದ ಗುಣ ಯಾವುದು ಅಂತೇಳಿ. ದ್ರವ್ಯತೆ, ಸಂಕ್ಷಾರತ್ವ, ವಾಹಕತ್ವ, ಲಿಟ್ಮಸ್ ಪರಿಣಾಮ ಅಂತ ಇದೆ. ಸೊ ಇಲ್ಲಿ ದ್ರವ್ಯತೆ ಅಂತ ಹೇಳಿಕ್ಕಾಗಲ್ಲ, ಕರಗುವಂತಹ ಒಂದು ಸಾಮರ್ಥ್ಯ ಆಗ್ತದೆ. ವಾಹಕತ್ವ ಅಂದರೆ ಅದರಲ್ಲಿ ಹೀಟು ಅಥವಾ ಎಲೆಕ್ಟ್ರಿಸಿಟಿ ಹೋದರೆ ಅದನ್ನು ವಾಹಕ ಅಂತ ಹೇಳ್ತೀವಿ. ಎಲೆಕ್ಟ್ರಿಸಿಟಿ ಪಾಸ್ ಆದರೆ, ಇಲ್ಲಾಂದರೆ ಅವಾಹಕ ಅಂತೀವಿ. ಇನ್ನು ರೆಡ್ ಲಿಟ್ಮಸ್ ಟರ್ನ್ ಇಂಟು ಬ್ಲೂ, ಬ್ಲೂ ಲಿಟ್ಮಸ್ ಟರ್ನ್ ಇಂಟು ರೆಡ್ ಅಂದರೆ ಲಿಟ್ಮಸ್ ಪರಿಣಾಮ ಅಂತ ಹೇಳ್ತೀವಿ. ಹಾಗಾಗಿ ಉಳಿದಿರ್ತಕ್ಕಂಥದ್ದು ಸಂಕ್ಷಾರಕತ್ವ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ. ಹಾಗಾಗಿ ನೀವು ಹುಷಾರಾಗಿ ಲ್ಯಾಬೊರೇಟರಿಯಲ್ಲಿ ಇರಬೇಕಾಗ್ತದೆ. ಸಲ್ಫ್ಯೂರಿಕ್ ಆ್ಯಸಿಡ್ ಈಸ್ ಒನ್ ಆಫ್ ದ ಆ್ಯಸಿಡ್ಗಳ ರಾಜ ಅಂತ ಹೇಳ್ತೀವಿ ನಾವು ಅದನ್ನು, H2SO4. ಹಾಗಾಗಿ ಅದು ತುಂಬ ಕಾನ್ಸಂಟ್ರೇಷನ್ ಇರುತ್ತೆ ಅದಕ್ಕೆ. ಮುಂದಿನ ಪ್ರಶ್ನೆ. ದ್ವಿದಳ ಧಾನ್ಯಗಳಾದ ಬೇಳೆಕಾಳುಗಳಲ್ಲಿ ಹೆಚ್ಚಾಗಿ ಕಂಡುಬರುವಂಥ ಪೋಷಕಾಂಶ ಯಾವುದು ಅಂತ. ಸೊ ಬೇಳೆಕಾಳುಗಳಲ್ಲಿ ಪ್ರೋಟೀನ್, ವಿಟಮಿನ್, ಹೈಡ್ರೇಟ್ಗಳು, ಕಾರ್ಬೋಹೈಡ್ರೇಟ್ಗಳು ಅಂತ ಇದೆ. ಸರಿಯಾದ ಉತ್ತರ ಪ್ರೋಟೀನ್ ಅತ್ಯಂತ ಹೆಚ್ಚಾಗಿರುತ್ತೆ ಕಾಳುಗಳಲ್ಲಿ, ಅದು ದ್ವಿದಳ ಧಾನ್ಯಗಳಲ್ಲಿ. ಮುಂದಿನ ಪ್ರಶ್ನೆ ನೋಡೋಣ. ಕೆಳಗಿನ ಯಾವ ಹೇಳಿಕೆ ಈ ನಕ್ಷೆಯಲ್ಲಿನ ವೇಗೋತ್ಕರ್ಷವನ್ನು ಸೂಚಿಸುತ್ತದೆ? ಚಿತ್ರದಲ್ಲಿ ಕೊಟ್ಟಿರ್ತಕ್ಕಂಥ ನಕ್ಷೆನ ನೀವು ಗಮನಿಸ್ಬೋದು. ಇದು ಋಣಾತ್ಮಕ ವೇಗೋತ್ಕರ್ಷ, ಕಾಲದೊಂದಿಗೆ ವೇಗದ ಏರಿಕೆ, ಕಾಲದೊಂದಿಗೆ ವೇಗ ಇಳಿಕೆ, ಏಕರೂಪದ ವೇಗೋತ್ಕರ್ಷ ಅಂತ ಇದೆ. ಸೊ ನೀವು ಗೆಸ್ ಮಾಡ್ಬೋದು. ಏನಪ್ಪ, ಋಣಾತ್ಮಕ ವೇಗೋತ್ಕರ್ಷ ಬರೋದಿಲ್ಲ, ವೇಗಾಪಕರ್ಷ ಅಂತ ಕೂಡ ಹೇಳ್ತೀವಿ. ಕಾಲದೊಂದಿಗೆ ವೇಗದ ಏರಿಕೆ ನೋಡಿ, 5 2 ಇದೆ, 10 ಸಮಯದಲ್ಲೂ ಕೂಡ 2 ಇದೆ. ಹಾಗಾಗಿ 15ರಲ್ಲೂ 2 ಇದೆ, 20ರಲ್ಲೂ 2 ಇದೆ. ಹಾಗಾಗಿ ಏರಿಕೆ ಆಗ್ತಾ ಇಲ್ಲ. ಕಾಲದೊಂದಿಗೆ ವೇಗ ಇಳಿಕೆನೂ ಆಗ್ತಾ ಇಲ್ಲ, ಸೇಮ್ ಇದೆ. ಹಾಗಾಗಿ ಕೊನೆಯ ಉತ್ತರ ಯಾವುದು? ಏಕರೂಪದ ವೇಗೋತ್ಕರ್ಷ ನೀವು ಆಯ್ಕೆ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು. ಮುಂದಿನ ಪ್ರಶ್ನೆಗೆ ಹೋಗೋಣ. ಈ ಪ್ರಶ್ನೆ ಕೂಡ ನೀವು ಭಾಳಷ್ಟು ಬಾರಿ ಕೇಳಿರ್ತೀರಿ. ತಿಮಿಂಗಿಲದ ಚರ್ಮದ ಅಡಿಯಲ್ಲಿರುವಂತಹ ಕೊಬ್ಬಿನ ಪದರ ಬ್ಲಾಬರ್ ಕಾರ್ಯ. ಸೊ ಇನ್ನೊಂದು ನಿಮಗೆ ಮಾಹಿತಿ, ಈ ಸಂದರ್ಭದಲ್ಲಿ ನೀವು ಈ ಲಾಕ್ಡೌನ್ ಪೀರಿಯಡ್ ಏನಿದೆಯಲ್ಲ, ಇದನ್ನು ಕಾಲ ಕಳೀಲಿಕ್ಕೆ ಇನ್ನೊಂದು ಸೂಕ್ತವಾದ ವೇದಿಕೆಯನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಏನಪ್ಪ ಅಂತ ಹೇಳಿದ್ರೆ, ಬಹಳಷ್ಟು ಇಂಟ್ರೆಸ್ಟಿಂಗ್. ಇವೆಲ್ಲಾದರೂ ನೈಜೀರಿಯಾ, ಜಿಂಬಾಬ್ವೆ, ಅಮೇರಿಕಾ, ಸೌತ್ ಅಮೇರಿಕಾ, ನಾರ್ತ್ ಅಮೇರಿಕಾ, ಕೀನ್ಯಾ, ಅಂಟಾರ್ಟಿಕ್, ಅರ್ಜೆಂಟೈನಾ, ಮೆಸೊಪೊಟೋಮಿಯಾ, ಎಲ್ಲೋ ಬೇರೆ ಬೇರೆ ದೊಡ್ಡ ದೊಡ್ಡ ದೇಶಗಳಲ್ಲಿ
ನಿಮಗೆ ಗೊತ್ತಿಲ್ಲದೆ ಇರತಕ್ಕಂಥ ಸ್ವಾರಸ್ಯಕರ ಕೆಲವೊಂದು ಕಡೆ ಚಳಿ, ಕೆಲವೊಂದು ಕಡೆ ಹಿಮಾಲಯ ಪರ್ವತದಂತಹ ಒಂದು ಮಂಜುಗಡ್ಡೆಗಳು, ಕೆಲವೊಂದು ಕಡೆ ಕಾಡು, ಭಯಾನಕ ಮರುಭೂಮಿ, ದೊಡ್ಡ ಅರಣ್ಯ, ಈ ಥರದ ಒಂದು ಪ್ರದೇಶಗಳನ್ನು ನೀವು ಈಸಿಯಾಗಿ ನೋಡ್ಬೋದು. ಮತ್ತು ಅಲ್ಲಿ ನೀವು ಕಳೆದೋಗಿದ್ದೀರಿ ಅಂತ ತಿಳ್ಕೊಂಡು ಒಂದು ಕಾರ್ಯಕ್ರಮ ಬರುತ್ತೆ, ಅದು ದಿ ಮ್ಯಾನ್ ವರ್ಸಸ್ ವೈಲ್ಡ್ ಅಂತೇಳಿ. ಸೊ ನನಗೆ ಅದು ಫೇವ್ರೆಟ್ ಪ್ರೋಗ್ರಾಮು. ಸೊ ನೀವು ಕೂಡ ನೋಡಿ. ಅದು ಯಾಕೆ ಹೇಳಿದೆ ಈಗ ಈ ಸಂದರ್ಭದಲ್ಲಿ ಅಂತ ಹೇಳಿದ್ರೆ, ತಿಮಿಂಗಿಲ ಅಂತ ನಾನೇನು ಈಗ ಮಾತಾಡ್ತಾ ಇದ್ದೀನಿ, ತಿಮಿಂಗಿಲದ ಚರ್ಮದ ಅಡಿಯಲ್ಲಿರುವ ಕೊಬ್ಬಿನ ಪದರ ಬ್ಲಾಬರ್. ಅಲ್ಲಿ ನಾನು ತಿಮಿಂಗಿಲಗಳನ್ನು ಮತ್ತು ಪೆಂಗ್ವಿನ್ಗಳನ್ನು ಕೆಲವೊಂದು ವಸ್ತುಗಳನ್ನು ಅಂದರೆ ಅವನು ತೋರಿಸ್ತಕ್ಕಂತಹ ಒಂದು ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಆ ಪ್ರೋಗ್ರಾಮು. ನೋಡಿ ಆ ಜೀವಿಗಳ ಲಕ್ಷಣಗಳನ್ನು ನೀವು ನೇರವಾಗಿ ನೋಡ್ಬೋದು. ಮತ್ತು ತುಂಬ ನಿಮ್ಗೆ ಚೆನ್ನಾಗೂ ಇರುತ್ತೆ. ಕನ್ನಡದಲ್ಲೂ ಕೂಡ ಬರ್ತಾ ಇದೆ. ಸೊ ನೀವು ಕನ್ನಡದಲ್ಲಿ ನೋಡೋದು ಇನ್ನಷ್ಟು ಆಸಕ್ತಿಯನ್ನು ಉಂಟು ಮಾಡುತ್ತೆ. ಅದಕ್ಕೆ ನೀವು ಡಿಸ್ಕವರಿ ಪ್ಲಸ್ ಅಂತೇಳಿ ನಿಮ್ಮ ಮೊಬೈಲಲ್ಲೇ ಒಂದು ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಅದರಲ್ಲಿ ನೀವು ಕನ್ನಡದಲ್ಲಿ ನೋಡ್ಬೋದು. ಭಾಷೆ ಚೇಂಜ್ ಮಾಡ್ಕೊಳ್ಳಿ, ರೆಸೊಲ್ಯೂಷನ್ ಕಡಿಮೆ ಇಟ್ಟು ಆರಾಮಾಗಿ ಫ್ರೀ ಇದ್ದಾಗ ನೋಡಿ. ಪ್ರಶ್ನೆಯನ್ನು ಹೇಳಿತ್ತು, ಇದಕ್ಕೆ ಉತ್ತರವನ್ನು ನೋಡೋಣ. ಅದಕ್ಕೆ ಬ್ಲಾಬರ್ ಏನು ಮಾಡುತ್ತೆ ಅಂತ ಹೇಳಿದ್ರೆ, ಈಜಲು ಸಹಾಯ ಮಾಡುವುದು ಅಲ್ಲ. ನೀರಿನಲ್ಲಿ ಕರಗಿರುವ ಆಮ್ಲಜನಕವನ್ನು ತೆಗೆದುಕೊಳ್ಳುವುದು ಖಂಡಿತ ಅಲ್ಲ. ಶಾಖವು ಹೊರ ಹೋಗದಂತೆ ತಡೆಯುವುದು. ದೇಹದ ಆಕಾರವನ್ನು ಮೀನಿನ ದೇಹದಂತೆ ಇಡಲಿಕ್ಕೆ ಸಾಧ್ಯವಾಗುತ್ತೆ. ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂದರೆ, ಸೊ ಹೀಟನ್ನು ದೇಹದಿಂದ ಹೊರ ಹೋಗ್ದಂಗೆ ನೋಡ್ಕೊಳ್ಳುತ್ತೆ. ಯಾಕಂದರೆ ಅದು ತುಂಬ ಶೀತವಾದ ಪ್ರದೇಶ ಇರೋದ್ರಿಂದ ತನ್ನ ಮೈಯನ್ನು ಬೆಚ್ಚಗಿಟ್ಕೊಳ್ಳೋದಕ್ಕೆ ಆ ಒಂದು ಬ್ಲಾಬರ್ ಅನ್ನೋದು ಹೊಂದಿರುತ್ತೆ. ಮುಂದಿನ ಪ್ರಶ್ನೆ, ಈ ಕೆಳಗಿನ ಈ ಉದಾಹರಣೆಯು ಪ್ರಚನ್ನ ಶಕ್ತಿಯನ್ನು ಸೂಚಿಸುತ್ತದೆ. ಸೊ ಯಾವುದು ಪೊಟೆನ್ಷಿಯಲ್ ಎನರ್ಜಿ ಯಾವುದು ಅಂತ, ಅಂದರೆ ಸ್ಟೋರ್ಡ್ ಎನರ್ಜಿ ಯಾವುದು ಅಂತ. ಕೇರಮ್ ಬೋರ್ಡ್ ಆಟದಲ್ಲಿ ಕಾಯಿಗಳನ್ನು ಚದುರಿಸುವ ಸ್ಟ್ರೈಕರ್ ಬರೋಲ್ಲ, ಯಾಕಂದರೆ ನಾವು ಹಿಡ್ಕೊಂಡಿರ್ತೀವಿ, ಆದರೆ ಅದನ್ನು ಆದರೆ ಸ್ಟೋರ್ಡ್ ಎನರ್ಜಿ ಆಗಂಗಿಲ್ಲ ಅದು. ಮತ್ತು ವಿಕೆಟ್ಸ್ ಕಡೆಗೆ ಚೆಂಡನ್ನು ಎಸೆಯುತ್ತಿರುವುದು, ಅದು ಚಲನ ಶಕ್ತಿ ಆಗುತ್ತೆ, ಮೂಮೆಂಟ್ ಇದೆ ಅದರಲ್ಲಿ. ಇಳಿಜಾರಿನ ಮೇಲಿಂದ ವಿದ್ಯುತ್ ಕೋಶ, ಇದು ಕೂಡ ಚಲನ ಶಕ್ತಿ ಆಗುತ್ತೆ. ಇನ್ನು ಉಳಿದಿದ್ದು ಲಾರಿಗೆ ಏರಿಸಿದ ಮರದ ದಿಮ್ಮಿಗಳು ಬೆಟ್ರ ಕೆಳಗೆ ಬೀಳ್ತವೆ, ಅಂದರೆ ಅದು ಯಾವ ಪೊಟೆನ್ಷಿಯಲ್ ಎನರ್ಜಿ. ಸೊ ನೆಕ್ಸ್ಟ್, ಪ್ರೊಕ್ಯಾರಿಯೋಟ್ ಜೀವಕೋಶದ ಗುಣಲಕ್ಷಣ ಏನು ಅಂತ ಕೇಳಿದರೆ, ಸೊ ನಿಮಗೆ ಗೊತ್ತಿರ್ಬೋದು, ಆದಿಜೀವಿಗಳು ಅಂತ ಹೇಳ್ತೀವಿ. ರೈಬೋಸೋಮ್ ದೊಡ್ಡದಿದೆ. ಕೋಶ ಕೇಂದ್ರವು ಕೋಶ ಪೊರೆಯಿಂದ ಸುತ್ತುವರಿಯಲ್ಪಟ್ಟಿದೆ. ಕಣದಂಗಗಳು ಇರುವುದಿಲ್ಲ, ಕ್ರೋಮೋಸೋಮ್ಗಳು ಇವೆ ಅಂಥೇಳಿ. ಸೊ ಕಣದಂಗಗಳು ಅಲ್ಲಿ ಇರೋದಿಲ್ಲ. ನೆಕ್ಸ್ಟ್, ಕೊಳೆ ತಿನಿ ಪೋಷಣೆಗೆ ಒಂದು ಉತ್ತಮ ಉದಾಹರಣೆ ಯಾವುದು ಅಂತ ಕೇಳಿದರೆ, ಕೊಳೆ ತಿನಿ ಪೋಷಣೆಗೆ ಬೂಸ್ಟ್ ಒಂದು ಉತ್ತಮವಾದ ಉದಾಹರಣೆ. ಇನ್ನೊಂದು ಪ್ರಶ್ನೆ ಇದೆ, ಇದನ್ನು ನೀವೇ ಬಿಡಿಸಿ ನನಗೆ ಹೇಳಬೇಕು. ಸೊ ನನಗೆ ಒಂದು ಸ್ವಲ್ಪ ಅದರ ಬಗ್ಗೆ ಡೌಟ್ ಇತ್ತು. ನನ್ನ ಆನ್ಸರ್ನ ಕೆಲವರು ಅದು ಒಪ್ಪಲಿಲ್ಲ. ಸೊ ನೀವು ನನಗೆ ಈ ಆನ್ಸರನ್ನು ಕಮೆಂಟ್ ಮಾಡಿ ಹೇಗೆ ಅಂತ ನನಗೆ ತಿಳಿಸ್ಬೇಕು. ಪ್ರಶ್ನೆ ಏನಪ್ಪ ಅಂತ ಹೇಳಿದರೆ, 4 kg ರಾಶಿಯ ಕಾಯದ ವೇಗೋತ್ಕರ್ಷವನ್ನು 1 ಸೆಕೆಂಡಿನಲ್ಲಿ 2 ಮೀಟರ್/ಸೆಕೆಂಡ್ ಸ್ಕ್ವೇರ್ನಿಂದ 4 ಮೀಟರ್/ಸೆಕೆಂಡ್ ಸ್ಕ್ವೇರ್ಗೆ ಬದಲಾಯಿಸಲು ಬೇಕಾದ ಬಲ. ಸೊ ಅಂದರೆ F=ma. ನಿಮಗೆ ಫಾರ್ಮುಲಾ ಹೇಳ್ತಾ ಇದ್ದೀನಿ ನಾನು ನಿಮಗೆ. ಬಲ ಮಾಸ್ ಇಂಟು ಆಕ್ಸಿಲರೇಷನ್, ಹೌದಲ್ವಾ? F=ma. ಎಮ್ ಅಂದರೆ ಅವರೇ ಕೊಟ್ಟಿದ್ದಾರೆ. ಏನು ನೀವು ಕಂಡುಹಿಡ್ಕೋಬೇಕು, ಏನು ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ. ಆಕ್ಸಿಲರೇಷನ್ ಅಂತಂದರೆ ದ ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿ ವಿತಿನ್ ಎ ಟೈಮ್, ಅಂದರೆ 4 - 2 ಡಿವೈಡೆಡ್ ಬೈ 1 ಆಗುತ್ತೆ, ಅಂದರೆ 2 ಆಗುತ್ತೆ. ಸೊ 2 × 4 = 8 ನ್ಯೂಟನ್ ನನ್ನ ಉತ್ತರ. ಸೊ ನಿಮ್ಮ ಉತ್ತರ ಏನು? ನೀವು ಕೂಡ ನನಗಿದನ್ನು ಡೌಟ್ ಇದೆ ಅಂತ ಕೆಲವರು ಹೇಳಿದರು, ಹಾಗಾಗಿ ನಾನು ನಿಮಗೆ ಕೇಳ್ತಾ ಇದ್ದೀನಿ. ಮುಂದಿನ ಪ್ರಶ್ನೆಗೆ ಹೋಗ್ತೀನಿ. ವಾಹನಗಳಲ್ಲಿ ಸವೆದ ಟೈರ್ಗಳ ಬಳಕೆಯಿಂದ ರಸ್ತೆಯ ಕಡಿದಾದ ತಿರುವುಗಳಲ್ಲಿ ಜಾರಿ ತೀವ್ರ ಅಪಘಾತಗಳು ಸಂಭವಿಸಲಿಕ್ಕೆ ಕಾರಣ ಏನು? ನೋಡಿ, ಟೈರ್ಗಳು ಸೌದೋಗಿದ್ರೆ ಬೇಗ ಅಪಘಾತಗಳಾಗ್ತವೆ, ನಿಮಗೆ ಗೊತ್ತು. ಯಾಕೆ ಅಂದರೆ ಘರ್ಷಣೆ ಹೆಚ್ಚು ಇರುವುದಿಲ್ಲ, ಘರ್ಷಣೆ ಇಲ್ಲದಿರುವುದು, ಕಡಿಮೆ ಘರ್ಷಣೆಯ ವ್ಯತ್ಯಾಸ ಅಂತ ಇದೆ. ಸೊ ನೀವು ಇಲ್ಲಿ 2 ಉತ್ತರಗಳು ರಿಲೆವೆಂಟೇ, ಆದರೆ ಕಡಿಮೆ ಘರ್ಷಣೆ ಅಂತಕ್ಕಂಥದ್ದನ್ನು ನೀವು ಆಯ್ಕೆ ಮಾಡ್ಕೋಬೇಕು. ಸೌದೋಗಿರೋದ್ರಿಂದ ಘರ್ಷಣೆ ಕಡಿಮೆ ಆಗಿರ್ತದೆ. ಮುಂದಿನ ಪ್ರಶ್ನೆ, ನಮ್ಮ ದೇಹದಲ್ಲಿರುವಂಥ ಪ್ಲೇಟ್ಲೆಟ್ಗಳು ಅಂದರೆ ಕಿರುತಟ್ಟೆಗಳು ಪ್ರೋಟೀನ್ಗಳಾಗಿದ್ದು ಇವು ನಮ್ಮ ದೇಹಕ್ಕೆ ಅವಶ್ಯಕವಾಗಿರಲು ಪ್ರಮುಖವಾದ ಕಾರಣ. ಈ ಪ್ಲೇಟ್ಲೆಟ್ಸ್ಗಳು, ಕಿರುತಟ್ಟೆಗಳು ಬ್ಲಡ್ಡಲ್ಲಿ ಏನು ಮಾಡ್ತವೆ ಅಂತ ಈಗ ಆಲ್ರೆಡಿ ನಿಮಗೆ ಭಾಗ್ಯ ಮಿಸ್ ನಿಮಗೆ ಪಾಠ ಮಾಡ್ತಾ ಇದ್ದಾರೆ. ಅಲ್ಲಿ ಸಾಕಷ್ಟು ಇದ್ರ ಬಗ್ಗೆ ರಕ್ತ ಪರಿಚಲನೆ, ರಕ್ತದ ಬಗ್ಗೆ ನಿಮಗೆ ಗೊತ್ತಿರುತ್ತೆ, ಹಾಗಾಗಿ ನಾನು ಇದ್ರ ಬಗ್ಗೆ ಹೆಚ್ಚಿಗೆ ಹೇಳೋದಿಲ್ಲ. ಸೊ ಆ ತರಗತಿಗಳನ್ನು ಕೂಡ ನೀವು ಕೇಳಿ ಅಂತ ಹೇಳ್ತಾ, ಅವರು ಉತ್ತರ ಕರ್ನಾಟಕದಲ್ಲಿ ಇರೋದರಿಂದ ಅವರ ಭಾಷೆ ಒಂದು ಸ್ವಲ್ಪ ನಮ್ಮ ಭಾಷೆಗೂ ಸ್ವಲ್ಪ ಬೀಳುತ್ತೆ. ಆದರೂ ಕೂಡ ವಿಷಯದ ಒಂದು ಪ್ರಭುತ್ವ ಅವರಲ್ಲಿ ಇರೋದರಿಂದ ಆ ವಿಡಿಯೋಗಳನ್ನು ನಾವು ಪ್ರಸಾರ ಮಾಡ್ತಾ ಇದ್ದೀವಿ. ನೋಡೋಣ. ಆಪ್ಷನ್ಸ್ ಅಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ, ರಕ್ತದಲ್ಲಿನ ರಕ್ತ ಹೆಪ್ಪುಗಟ್ಟಲಿಕ್ಕೆ ಅದು ಏನು ಮಾಡುತ್ತೆ, ರಕ್ತಸ್ರಾವವನ್ನು ತಡೆಯುತ್ತದೆ. ಸೊ ಸಿ ಅಲ್ಲ, ಅದು ಆಪ್ಷನ್ನು, ಕನ್ಫ್ಯೂಸ್ ಮಾಡ್ಕೋಬೇಡಿ. ಕಿರುತೆಟ್ಟೆಗಳ ಕೆಲಸ ರಕ್ತ ಹೆಪ್ಪುಗಟ್ಟಲಿಕ್ಕೆ ಏನು ಮಾಡ್ತವೆ, ಸಹಾಯವನ್ನು ಮಾಡ್ತವೆ. ಅವು ಪ್ರೋಟೀನ್ನಿಂದ ಮಾಡಲ್ಪಟ್ಟಿರುತ್ತವೆ ಅಂತಕ್ಕಂಥದ್ದು ಸರಿಯಾದ ಉತ್ತರ.
ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋಣ. ಗೋಡೆಯ ಮೇಲೆ ಹಾಕಿರುವಂಥ ಗಡಿಯಾರದ ಚಲನೆಯು ಈ ವಿಧದ ಚಲನೆಗೆ ಉದಾಹರಣೆಯಾಗಿದೆ. ಗಡಿಯಾರದ ಮುಳ್ಳುಗಳ ಚಲನೆ ಅದು ಏನಾಗಿರುತ್ತೆ ಅಂದರೆ ವೃತ್ತಿಯ ಚಲನೆ ಆಗಿರುತ್ತೆ. ಇನ್ನು ಸರಳ ಸ್ಥಾನಾಂತರ ಅಂದರೆ ನೇರವಾದದ್ದು ನೆನಪಿಟ್ಕೊಳ್ಳಿ. ಆಂದೋಲನ ಅಂದರೆ ಒಂದು ಜೋಕಾಲಿ ನೆನಪಿಟ್ಕೊಳ್ಳಿ. ಈ ಕಡೆ ಒಂದು ಸರಿ, ಈ ಕಡೆ ಒಂದು ಸರಿ, ಈ ಕಡೆ ಒಂದು ಸರಿ, ಟು ಆ್ಯಂಡ್ ಫ್ರೋ ಅಂತ ಏನು ಕರಿತೀವಿ ನೋಡಿ, ಬಾಬ್. ಸೊ ಹೀಗೊಂದು ಸರಿ, ಹೀಗೊಂದು ಸರಿ. ಸೊ ಇದನ್ನು ನಾವು ಸರಳ ಲೋಲಕದ ಚಲನೆ ಅಥವಾ ಆಂದೋಲನ ಚಲನೆ ಅಂತ ಹೇಳ್ತೀವಿ. ಭ್ರಮಣ ಅಂದರೆ ತನ್ನನ್ನು ತಾನು ಸುತ್ತೋದು, ಬುಗುರಿ, ಆ ಥರ. ಇನ್ನು ಮುಂದಿನ ಪ್ರಶ್ನೆ, ವಾಹನಗಳ ವೇಗ ನಿಯಂತ್ರಕ ವ್ಯವಸ್ಥೆಯು ಘರ್ಷಣೆಯು ಈ ಪರಿಣಾಮವನ್ನು ಆಧರಿಸಿದೆ. ಘರ್ಷಣೆಯು ಶಾಖವನ್ನು ಉತ್ಪತ್ತಿ ಮಾಡುತ್ತೆ. ಉರುಳುವಿಕೆಯ ಘರ್ಷಣೆಯ ಪರಿಣಾಮ, ಘರ್ಷಣೆಯು ಸವೆತ ಮತ್ತು ಹರಿತ, ಘರ್ಷಣೆಯು ಚಲನೆಯನ್ನು ವಿರೋಧಿಸುವುದು. ಸೊ ಇವೆಲ್ಲವೂ ಕೂಡ ಕರೆಕ್ಟೇ. ಆದರೆ ವೇಗ ನಿಯಂತ್ರಕ ಸ್ಪೀಡ್ ಕಂಟ್ರೋಲರ್ ಏನು ಮಾಡುತ್ತೆ ಅಂದರೆ ಚಲನೆಯನ್ನು ವಿರೋಧಿಸುತ್ತೆ. ಘರ್ಷಣೆ ಹಾಕೋದ್ರಿಂದ ಚಲನೆಯನ್ನು ಅಪೋಸ್ ಮಾಡಿ ನಿಲ್ಲುವಂಗೆ ಮಾಡುತ್ತೆ. ವೆಹಿಕಲ್ ನಿಲ್ಲಬೇಕಲ್ವಾ, ಅದಕ್ಕಾಗಿ. ಸೊ ಇವೆಲ್ಲವೂ ಸರಿಯೇ, ಆದರೆ ಉತ್ತರ ಡಿ ಇದಕ್ಕೆ ಕರೆಕ್ಟು. ಬಸ್ಸೊಂದು 1 ಗಂಟೆಯ ಅವಧಿಯಲ್ಲಿ 40 ಕಿಲೋಮೀಟರ್ ಕ್ರಮಿಸಿದೆ ಎಂದಾಗ ಇದರಿಂದ ನಾವು ತಿಳಿಯಬಹುದಾದದ್ದು ಏನು? 1 ಗಂಟೆಗೆ 40 ಕಿಲೋಮೀಟರ್ ಹೋಗಿದೆ ಅದು. ಹಾಗಾದರೆ ನಮಗೇನು ತಿಳಿಯುತ್ತೆ? ಕ್ರಮಿಸಿದ ಒಟ್ಟು ದೂರ ಮತ್ತು ತೆಗೆದುಕೊಂಡ ಒಟ್ಟು ಕಾಲ, ಸ್ಥಾನಪಲ್ಲಟ, ಸರಾಸರಿ ದೂರ ಜವದಲ್ಲಿಯೇ ಚಲಿಸಿದೆ. ಸೊ ಗೊತ್ತಾಗಲ್ಲ ಎಷ್ಟು ಸ್ಪೀಡಲ್ಲಿ ಹೋಗಿದೆ ಏನು ಅಂತ ಗೊತ್ತಾಗಲ್ಲ. ಸರಾಸರಿ ಅದು ಗೊತ್ತಾಗಲ್ಲ. ಸ್ಥಿರವಾಗಿ 40 ಕಿಲೋಮೀಟರ್ ಕ್ರಮಿಸಿದೆ ಮತ್ತು ಎಷ್ಟು ವೇಗವಾಗಿ ಚಲಿಸುತ್ತದೆ ಎಂಬುದು ಗೊತ್ತಾಗುತ್ತದೆ. ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಕ್ರಮಿಸಿದ ಒಟ್ಟು ದೂರ ಮತ್ತು ತೆಗೆದುಕೊಂಡ ಒಟ್ಟು ಕಾಲವನ್ನು ಮಾತ್ರ ನಾವು ಅದರಲ್ಲಿ ಗೊತ್ತಾಗುತ್ತೆ ಪರ್ಟಿಕ್ಯುಲರ್ ಆಗಿ ಅಂತ ಹೇಳ್ಬೋದು. ಇವುಗಳಲ್ಲಿ ಒಂದೇ ಒಂದು ಜೀವಕೋಶವಿರುವಂಥ ಜೀವಿ ಯಾವುದು? ನಕ್ಷತ್ರ ಮೀನಿನಲ್ಲಿ ಬಹುಕೋಶ ಜೀವಿ ಅದು. ಹೈಡ್ರಾ ಕೂಡ ಬಹುಕೋಶ ಜೀವಿ. ಮತ್ತು ವಾಟರ್ ಬೀಟಲ್ ಕೂಡ ಬಹುಕೋಶ ಜೀವಿ ಆಗಿರೋದ್ರಿಂದ ಅಮೀಬಾ ಇದಕ್ಕೆ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ದೇಹದ ರಚನಾ ವ್ಯವಸ್ಥೆಯ ಹಂತವನ್ನು ಸೂಚಿಸುವಂಥ ಚಿತ್ರ ಇದಾಗಿದೆ. ಸೊ ಇದು ಯಾವ ರಚನಾ ವ್ಯವಸ್ಥೆ ಇದು? ನೋಡಿದರೆ ಗೊತ್ತಾಗುತ್ತೆ ಸರ್, ಅದು ಜೀವಕೋಶ. ಅದನ್ನೇನು ಮತ್ತೆ ಹೇಳ್ತೀರಾ ಅನ್ಬೇಡಿ. ಸರಿಯಾದ ಉತ್ತರ ಜೀವಕೋಶ. ಅಲ್ಲಿ ಕೊಟ್ಟಿರ್ತಕ್ಕಂಥದ್ದು ಪ್ರಾಣಿ ಜೀವಕೋಶ. ಪ್ರೋಟೀನ್ ಅಮೈನೋ ಆಮ್ಲಗಳಿಂದ ಆಗಿವೆ. ಇದರಲ್ಲಿರುವಂಥ ಧಾತುಗಳು ಅನುಕ್ರಮವಾಗಿ ಪ್ರೋಟೀನಲ್ಲಿರ್ತಕ್ಕಂಥದ್ದು ನೈಟ್ರೋಜನ್, ಆಕ್ಸಿಜನ್, ಕಾರ್ಬನ್ ಡೈಆಕ್ಸೈಡ್, ಕಾರ್ಬನ್ ಮತ್ತು ಹೈಡ್ರೋಜನ್. ನಿಮಗೆಲ್ಲ ಗೊತ್ತಿದೆ. ಆದರೆ ಅದರ ಒಂದು ಫಸ್ಟ್ ಯಾವುದು, ಸೆಕೆಂಡ್ ಯಾವುದು, ಥರ್ಡ್ ಯಾವುದು ಅಂತ ನೋಡೋದಾದರೆ ನಿಮಗೆ ಕನ್ಫ್ಯೂಸ್ ಆಗೋದು ಬೇಡ, ನೇರವಾಗಿ ಹೇಳ್ತೇನೆ. ಮೊದಲು ಕಾರ್ಬನ್, ಹೈಡ್ರೋಜನ್. ಸೊ ಮೊದಲು ಕಾರ್ಬನ್ನು, ಹೈಡ್ರೋಜನ್ನು, ಆಕ್ಸಿಜನ್ನು, ನೈಟ್ರೋಜನ್ನು. ಸೊ ಬಿ ನೆನ್ಪಿಟ್ಕೊಳ್ಳಿ ಇದನ್ನು, CHON ಇದು ಆರ್ಡರ್. ಇನ್ನು ಕೆರೆ, ನದಿ, ಸಾಗರಗಳಂತಹ ನೀರಿನ ಆಕಾರಗಳಲ್ಲಿ ನೀರು ಸೂರ್ಯನ ಶಾಖದಿಂದ ಕಾದು ಗಾಳಿಯಲ್ಲಿ ಮೇಲಿರುವುದು ಜಲಚಕ್ರದ ಈ ಹಂತವಾಗಿದೆ. ನೀರು ಹಾವಿ ಆಗ್ತಕ್ಕಂಥದ್ದು. ಸಾಂದ್ರೀಕರಣ ಬರಲ್ಲ, ಆವೀಕರಣ ಬರುತ್ತೆ. ಅವಾಪಾತ ಅಂದರೆ ಸೂರ್ಯನ ಶಾಖದಿಂದ ನೀರು ಕರಗಿ ಹಿಮರೂಪದಲ್ಲಿ ಬೀಳುವುದು ಬರೋದಿಲ್ಲ. ಸೂರ್ಯನ ಶಾಖದಿಂದ ನೀರು ಕರಗಿ ಸಮುದ್ರ ಸೇರೋದು ಅಂತರ್ಜಲ, ಇದು ಕೂಡ ಬರಲ್ಲ. ಹಾಗಾಗಿ ಆಪ್ಷನ್ ಬಿ ಇದಕ್ಕೆ ನೇರವಾದ ಉತ್ತರ, ಸರಿಯಾದ ಉತ್ತರ ಆಗುತ್ತೆ. ನಾನು ಆಪ್ಷನ್ಸನ್ನು ಹೇಳಿ ನಿಮಗೆ ಟೈಮ್ ವೇಸ್ಟ್ ಮಾಡೋದು ಬೇಡ ಅಂತ ನೇರವಾಗಿ ಉತ್ತರವನ್ನು ಹೇಳ್ತಾ ಇದ್ದೀನಿ. ಇನ್ನು ಕೊನೆಯ ಪ್ರಶ್ನೆ, ನಿಂಬೆ ಹಣ್ಣಿನ ರಸ ಹುಳಿಯಾಗಿರಲಿಕ್ಕೆ ಕಾರಣ ಏನು? ನಿಂಬೆಹಣ್ಣಲ್ಲಿ ಏನಿರುತ್ತೆ ನೋಡಿ, ನಿಮಗೆ ನೆನ್ಪಿಟ್ಕೊಳ್ಳೋಕ್ಕೊಂದು TT ಅಂತ ಹೇಳ್ತೀನಿ, ಟಾಟಾ ಅಂತ ನೆನ್ಪಿಟ್ಕೊಳ್ಳಿ. ಏನು ಟಾಟಾ ಅಂದರೆ ಟ್ಯಾಮರಿನ್ ಟಾರ್ಟರಿಕ್ ಆ್ಯಸಿಡ್. ನಿಂಬೆಹಣ್ಣಲ್ಲಿ ಸಿಟ್ರಿಕ್ ಆ್ಯಸಿಡ್, ಈಸಿ. ಸೊ ಹಾಗಾಗಿ ನಿಂಬೆಹಣ್ಣಲ್ಲಿ ಹುಳಿ ಇರಲಿಕ್ಕೆ ಕಾರಣ ಸಿಟ್ರಿಕ್ ಆಮ್ಲ ಎಂಬ ರಾಸಾಯನಿಕ ಸಂಯುಕ್ತ ಇರೋದ್ರಿಂದ ಅದು ಹುಳಿ ರುಚಿಯನ್ನು ಹೊಂದಿರುತ್ತೆ. ಸೊ ಲ್ಯಾಕ್ಟಿಕ್ ಆಮ್ಲ ಮತ್ತು ಇವೆಲ್ಲ ಬೇರೆ ಇರ್ತದೆ. ಸೊ ಹಾಗಾಗಿ ಸಿಟ್ರಿಕ್ ಆಮ್ಲ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ. ಈ ಎಲ್ಲ ಪ್ರಶ್ನೆಗಳು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡೋದು ಮರಿಬೇಡಿ. ಹಾಗೆ ಪೇಯ್ಡ್ ಸಬ್ಸ್ಕ್ರಿಪ್ಷನ್ ಇದೆ. ಇದರ PDF ನೋಟ್ಸ್ ಬೇಕಂದರೆ ನೀವು ಪೇಯ್ಡ್ ಸಬ್ಸ್ಕ್ರಿಪ್ಷನ್ ಆಗಿ ನನಗೆ ಟೆಲಿಗ್ರಾಮಲ್ಲಿ ರಿಕ್ವೆಸ್ಟ್ ಕಳಿಸಿದರೆ, ಸೊ ಐ ವಿಲ್ ಸೆಂಡ್ ದಿಸ್ PDF ಟು ಯುವರ್ ಪರ್ಸನಲ್ ನಂಬರ್. ಥ್ಯಾಂಕ್ ಯು.